ಕೆಲಸ ಮಾಡ್ತಿರ್ತೀವಿ, ಸಮಯ ಸಂದರ್ಭ ಕಾಲು ಮುರ್ಕೊಂಡಿರ್ತಾರೆ, ಹುಷಾರಿರಲ್ಲ, ಅಂಥವ್ರ ಪರವಾಗಿ ನಾವೇನೋ ಅರ್ಜಿ ಕೊಡೋದು ಏನೋ ಮಾಡ್ತಾ ಇರ್ತೀವಿ. ಅದಕ್ಕಾಗೇ ನಾವು ಓದಿ ಮಾಡಿ ನಾವು ಕೈಕೋಟ್ ಹಾಕೊಂಡಿರ್ತೀವಿ. ನೀವು ಅವ್ರನ್ನೇ ಕರ್ಸಿ ಅಂತ ಹೆಂಗಾಗುತ್ತೆ? ಅಫಿಡವಿಟ್ ಇರುತ್ತೆ, ಅವ್ರ ಆಧಾರ್ ಕಾರ್ಡ್ ಅವ್ರನ್ನೇ ಕರ್ಸಿ ಅವ್ರನ್ನೇ ಮಾಡಿ ಅಂತ ಹೇಳೋದು, ನಾಳೆ ಬನ್ನಿ ಅನ್ನೋದು, ನಾಡ್ದು ಬನ್ನಿ ಅನ್ನೋದು. ಹೌದು, ನ್ಯಾಯಾಲಯಕ್ಕೆ ಬಂದಿದೆ, ಸಾಹೇಬ್ರ ಹತ್ರನೂ ಸಹ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಕಂಟೆಂಪ್ಟ್ ಆಫ್ ಕೋರ್ಟಲ್ ಅವ್ರ ಮೇಲೆ ಆಗಿದೆ. ಅದಕ್ಕೂ ಸಹ ಅವರು ಏನು ತಲೆ ಕೆಡಿಸ್ಕೊಂತ ಇಲ್ಲ. ಏನೇ ಬಂದೊಂದು ಅರ್ಜಿ ಕೊಟ್ಟರು ಸಹ ಎಲ್ರಿ ನಿಮ್ ಇವರು ಕಕ್ಷಿದಾರ ಇದ್ರೆ ಮತ್ತೆ ನಾವ್ಯಾಕ್ಬೇಕು ಅಲ್ವಾ ಸರ್? ಕಕ್ಷಿದಾರರು ಮಾಡಕ್ಕಾಗಲ್ಲ ಅಂತಲೇ ಅವ್ರಿಗೆ ಅಫಿಡವಿಟ್ ಇರುತ್ತಲ್ಲ ಸರ್, ಅಫಿಡವಿಟ್ ಸಿಗ್ನೇಚರ್ ಇರುತ್ತೆ, ಸಿಗ್ನೇಚರ್ ಇದ್ರೂ ಸಹ ಈ ತರ ಮಾಡಿದ್ರೆ ಸಮಸ್ಯೆ ಏನಾಗಿದೆ ಅಂತ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಕಿರಿಯ ವಕೀಲರುಗಳು ಯಾರೇ ಬಂದು ಕೇಳಕ್ ಹೋದ್ರು ಏಕವಚನದಲ್ಲಿ ಮಾತಾಡ್ತಾರೆ. ಯಾರು ಅಲ್ಲಿಂದ ಬಂದಿದೆ ನಿಮ್ಮ ಜಡ್ಜ್ ಮುಂದೆ ಅದನ್ನು ಹೇಳಿದ್ರು. ಅವರು ಯಾವತ್ತು ನಮಗೆ ಸಮನ್ಸ್ ಕೊಟ್ಟು ಅವತ್ತೇ ಅವರಿಗೆ ಮೇಲಾಧಿಕಾರಿಗಳಿಗೆ ಕೊಟ್ಟರೋದಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಅಂತ ಅವ್ರ ಮೇಲೆ ಆಸನ ಅವ್ರ ಲೆಟರ್ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಲೆಟರ್ ಹಾಕಿದ್ರು. ಇವತ್ತು ಅವರಿಗೆ ಸಮನ್ಸು ಸಮೇತ ಬಂದಿದೆ, ಅದನ್ನು ಸಮೇತ ಅವ್ರು ರಿಸೀವ್ ಮಾಡ್ಕೊಂಡಿದ್ದಾರೆ. ಇವತ್ತು ಬಂದಿಲ್ಲ ಖಂಡಿತ ಅದನ್ನ ನಾವು ಆಕ್ಷನ್ ತಗೊಂಡಿದ್ದೀವಿ. ನಾನೇ ಬಂದಿದ್ದೀನಿ, ಎಲ್ಲ ಅಡ್ವೊಕೇಟ್ಸ್ ನಿಮಗೆ ನಾನು ಹೇಳಿದ್ದೀನಿ. ಆಮೇಲೆ ಜಡ್ಜ್ ಸಮೇತ ಅವ್ರಿಗೆ ಸಮನ್ಸ್ಗಳನ್ನ ಕೊಟ್ಟಿದ್ದಾರೆ. ನಾವು ಅದ್ರ ಮೇಲೆ ಅವರಿಗೆ ಟೇಕ್ ಆಕ್ಷನ್, ಆಲ್ರೆಡಿ ನಾವು ಆಕ್ಷನ್ ತಗೊಂಡು ಬೇಡ ಈ ಪ್ರವರ್ತಿಗಿಂತಲೂ ನಾವು ಅವರಿಗೆ ಮೇಲಾಧಿಕಾರಿಗಳು ಲೆಟರ್ ಸಮೇತ ನಾವು ಹಾಕ್ಬಿಟ್ಟಿದ್ದೀವಿ. ಇನ್ನು ಮುಂದೆ ಆ ಥರ ಆಲ್ರೆಡಿ ನಾವು ನೋಡ್ತೀವಿ. ಅಲ್ಲ, ಅವ್ರ ಮೇಲಾಧಿಕಾರಿಗಳ ನಮ್ಮ ಉದ್ದೇಶ ಅವ್ರ ಕೆಲಸದಿಂದಲೇ ತೆಗಿಸ್ಬೇಕು.